ಅಣ್ಣ ಹೆಂಗ ಅನ್ಸಲ್ಲ ಸಿನಿಮಾ? ದೊಡ್ಡ ಮನುಷ್ಯ ಅಣ್ಣ, ನಿಜವಾಗ್ಲೂ ದೊಡ್ಡ ಮನುಷ್ಯರೇ. ಹೆಂಗ ಅನ್ಸುತ್ತೆ ಸಿನಿಮಾ ಎಲ್ಲ? ಸಿನಿಮಾನ ಮನ್ಸು ಮುಟ್ಟ ಅಲ್ಲ, ಕಟ್ಟು ಆಗಿದೆ ಅಷ್ಟೇ. ಹೀರೋ ಆಕ್ಟಿಂಗ್ ಎಲ್ಲ ಹೇಗಿದೆ? ಹೀರೋ ಆಕ್ಟಿಂಗ್ ಹೀರೋ ಆಕ್ಟಿಂಗ್ ಹೀರೋ ಆಕ್ಟಿಂಗ್ ಮಾತ್ರ ಸಪೋರ್ಟ್ ಯಾರ್ಯಾರು ಕಷ್ಟ ಅಂತ ಕೈ ಮುಗಿದು ಕಾಪಾಡ್ತಾನಲ್ಲ ಅಂತ ಮನುಷ್ಯ ಬೇಕಣ, ಅಂತ ವ್ಯಕ್ತಿ ಏಕೆ ಬೇಕು? ಒಬ್ಬ ಮನುಷ್ಯನಿಗೆ ಏಕೆ ಬೇಕು? ಸಾಕಣ. ಇವತ್ತೇ ದೊಡ್ಡ ಮನುಷ್ಯ ಸಿನಿಮಾ ನೋಡಿದೆ. ಇದಕ್ಕಿಂತ ಮುಂಚೆ ನಮ್ಮ ಇವತ್ತು ಕಲಾ ಸಿನಿಮಾನೇ ಮುಗಿಸ್ಕೊಂಡು ಇವತ್ತೇ ನಮ್ಮ ದೊಡ್ಡ ಮನುಷ್ಯ ಮೂವಿ ನೋಡ್ಕೊಂಡು ಬಂದೆ. ಸೂಪರ್ ಬ್ರದರ್, ನಿಜವಾಗ್ಲೂ ಅವಾಗಿನ ಇದ್ರಲ್ಲಿ ಶಂಕರಣ್ಣ ಮಾಡಿದ್ರು, ಅದಾಗಿದ್ಮೇಲೆ ದರ್ಶನಣ್ಣ ಮಾಡಿದ್ರು. ಇವಾಗ ಅಟ್ ಪ್ರೆಸೆಂಟ್ ಯಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು ನಮ್ಮ ಶರತ್ ಕೃಷ್ಣ ಅಂತ. ದೊಡ್ಡ ಮನುಷ್ಯ ಮೂವಿಲಿ ಆಟೋ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಇಷ್ಟ ಇದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಒಂದು ನೋಡ್ಬೋದು. ಪ್ರತಿಯೊಬ್ರು ಆಟೋ ಡ್ರೈವರು ಕೂಡ ಒಬ್ಬ ನಿಜವಾಗ್ಲೂ ದೇವರು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾನು ಹೇಳ್ತೀನಿ, ಆಟೋ ಡ್ರೈವರ್ ಯಾಕಪ್ಪ ಅಂದ್ರೆ ಅವನಲ್ಲೂ ಒಂದು ಕನಸಿರುತ್ತೆ. ಅವ್ನು ಬೆಂಗಳೂರಿಗೆ ಬರೋದು ಬರೀ ದುಡಿಯೋದು ಮಾತ್ರ ಅಲ್ಲ, ಅವನಲ್ಲೂ ಒಂದು ಕನಸುಗಳಿರ್ತವೆ, ಅವ್ನ ಫ್ಯಾಮಿಲಿ ಒಂದು ಜವಾಬ್ದಾರಿ ಅಂತ ಇರುತ್ತೆ. ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ನಿಜವಾಗ್ಲೂ ಆಟೋ ಡ್ರೈವರು ಪ್ರತಿಯೊಬ್ರು ಕೂಡ ನಂಬರ್ 1 ಹೀರೋನೇ ಬ್ರದರ್. ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಎಲ್ಲಾ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ಹುಲಿ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶರತಣ್ಣ ದೊಡ್ಡ ಮನುಷ್ಯ ಈ ಮೂವಿಲಿ ನಿಜವಾಗ್ಲೂ ಒಬ್ಬ ಪ್ರಾಮಿಸಿಂಗ್ ಹೀರೋ ಅಂತಾನೆ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ರು ಪ್ರಾಮಿಸಿಂಗ್ ಹೀರೋ ಬಂದ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು ಮೂವಿನ ಒಂದು ತೆರೆ ಮೇಲೆ ತೋರೋದಿದೆಯಲ್ಲ, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ನಿಜವಾಗ್ಲೂ ಹೆಂಗೆ ಇದು ಓಪನಿಂಗ್ ಸಿಕ್ತು, ಈ ಮೂವಿ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್ ಸಿನಿಮಾ ಹೇಗಿತ್ತು ಸರ್? ಸರ್ ಸಿನಿಮಾ ಹೇಗಿತ್ತು ಅಣ್ಣ? ಸರ್ ಸಿನಿಮಾ ಹೇಗಿತ್ತು ಸರ್? ಏನ್ ಸರ್ ಸಿನಿಮಾ ಸರ್, ಇವತ್ತು ಒಂದು ಡಬಲ್ ಧಮಾಕ ಸರ್. ಒಂದು ಬೆಳಗ್ಗೆ ನಮ್ಮ ಚಾಲೆಂಜ್ ಸರ್ ದರ್ಶನ್ ಸರ್ ಅವರ ಕಲಾಸಿ ಪಳೆ ರೇಸ್ ಆಗಿತ್ತು, ಬೆಳಗ್ಗೆ ನೋಡ್ಕೊಂಡ್ ಬಂದ್ರೆ ಫುಲ್ ಖುಷಿ. ಅದೇ ಜನರು ಅವ್ರ ಅಭಿಮಾನಿಗಳು ಅಣ್ಣ ಕೂಡ ಸಿನಿಮಾ ಮಾಡ್ತಾರೆ, ದೊಡ್ಡ ಮನುಷ್ಯ ಬಟ್ ಸಿನಿಮಾ ಸರ್ ಒಂದು ಖುಷಿ ಅನ್ಸುತ್ತೆ. ಪ್ರತಿಯೊಬ್ರು ಕನ್ನಡ ಯಾರು ಆಟೋ ಡ್ರೈವರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ, 3 ಜನ ಬೆನ್ನೆಲುಬಿದ್ದಾರೆ ಸರ್. ಬಸ್ ಡ್ರೈವರು, ಆಟೋ ಡ್ರೈವರು, ಪೊಲೀಸು, ಪ್ರತಿಯೊಬ್ಬರು ಕೂಡ ಇಲ್ಲಿಂದ ಸೆಲೆಕ್ಟ್ ಹೊಡ್ತೀನಿ. ಯಾಕೆ ಅಂದ್ರೆ ಸಿನಿಮಾ ಒಬ್ಬ ಆಟೋ ಡ್ರೈವರ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಅಂತ ಸಿನಿಮಾ ತೋರಿಸಿದೆ. ಬೆನ್ನೆಲುಬಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಇದ್ದಾರೆ. ಕೆಲವು ಕಡೆ ತುಂಬಾನೇ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ಗಾಂಧಿನಗರದಲ್ಲಿ ಎಲ್ಲೋ ಒಂದ್ ಕಡೆ ಬಾಸ್ತು ಒಂದು ಫೋಟೋ ಬಿತ್ತು ಅಂದ್ರೆ ಆ ಥಿಯೇಟರ್ ಫುಲ್ ಆಯ್ತಂತ ಸರ್. ಪ್ರತಿಯೊಬ್ರು ಕೂಡ ದೊಡ್ಡ ಸಿನಿಮಾ ಸರ್. ಇದು ಸಿನಿಮಾದಲ್ಲಿ ದೇವರನ್ನೇ ಹೊಸೊಬ್ರು ಒಂದು ಯಾವುದೇ ಅನ್ಸಲ್ಲ, ಯಾವುದೇ ಹೊಸಬ ಸರ್. ಪರ್ಫಾರ್ಮೆನ್ಸ್ ಒಬ್ಬ ಹೊಸೊಬ್ಬ ಹೀರೋ ಆಗಿ ನೆಕ್ಸ್ಟ್ ಲೆವೆಲ್ ಮಾಡಿ ಸರ್. ಇದಕ್ಕೆ ಬೆನ್ನೆಲುಬು ನಿಂತು ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ಸರ್. ದರ್ಶನ್ ಸರ್ ಬೆಳಗ್ಗೆ ಬಾಸ್ ನಮ್ಗೆ ದೂರ ಇದ್ದಾರೆ. ಕಲಾಸಿ ಪಳೆ ಸಿನಿಮಾ ಹೌಸ್ಫುಲ್ ಅಲ್ವಾ? ಇದು ಸಿನಿಮಾ ಡಿ ಬಾಸ್ ಇರೋವರೆಗೂ, ಡಿ ಬಾಸ್ ಅಭಿಮಾನಿ ಇರೋವರೆಗೂ ನಾವ್ ಯಾವ್ದು ಸಿನಿಮಾ ಬಿಟ್ಕೊಡಲ್ಲ. ಪ್ರತಿಯೊಬ್ಬರು ಆಟೋ ಡ್ರೈವರ್ಗೆ ಇಲ್ಲಿಂದ ನನ್ನ ಕಡೆಯಿಂದ ಸೆಲೆಕ್ಟ್ ಹೊಡಿತೀನಿ. ಜೈ ಡಿ ಬಾಸ್, ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ. ಏನ್ ಅನ್ಸ್ತಲ್ಲ ಸಿನಿಮಾ? ಸಿನಿಮಾ ಹೇಗಿತ್ತು? ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಆರ್ಟಿಸ್ಟು, ಡ್ಯಾನ್ಸ್ ಅಂಡ್ ಫೈಟ್ ಸರ್ ಹೇಗಿತ್ತು ಸರ್ ಸಿನಿಮಾ? ಫಸ್ಟ್ ಸಿನಿಮಾ ನೋಡಿ, ಈ ತರ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ರೀತಿ ಕೊಟ್ಟವ್ರೆ ಅಂದ್ರೆ, ಇಂಥ ಡೈರೆಕ್ಟ್ರು, ಇಂಥ ಆಕ್ಟ್ರು ಒಟ್ಟಿಗೆ ನಮ್ಗೆ ಸಿಕ್ಕವ್ರಲ್ಲ, ನಿಜವಾಗ್ಲೂ ತುಂಬಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ದರ್ಶನ್ ಲೆವೆಲ್ ಇವರೇ. ಶರತ್ ಕೃಷ್ಣ ಅಂತ ಹೆಸರಿಗೆ ಸೂಪರ್ ಅವರು. ಶರತ್ ಕೃಷ್ಣ ಹೆಸರಿಗೆ ಹೆಂಗ ಅನ್ಸಲ್ಲ ಸಿನಿಮಾ? ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ತಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಕ್ಲೈಮ್ಯಾಕ್ಸ್ ಇಸ್ ಓಕೆ. ಕ್ಲೈಮ್ಯಾಕ್ಸ್ ಭಾರಿ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇಸ್ ಓಕೆ. ಫಿಲಿಮ್ ಅಲ್ಲ, ಕ್ಲೈಮ್ಯಾಕ್ಸ್ ಇದು ಸಿನಿಮಾ ಎರಡೂ ಓಕೆ. ಲಾಸ್ಟ್ 20 ಸೆಕೆಂಡ್ ಸಿನಿಮಾ ಗುಂಡ್ಸವ್ರೆ ಸೂಪರ್ ಆಗೈತೆ ಸರ್. ನೆಕ್ಸ್ಟ್ ಡಿ ಬಾಸ್ ಒಳ್ಳೆ ಹೀರೋ, ಒಳ್ಳೆ ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ ಇವರೇ. ಸೂಪರ್ ಸರ್, ಸೂಪರ್ ಆಗಿದೆ. ನಮ್ಮ ಫಿಲಿಮ್ ಚೆನ್ನಾಗಿತ್ತು. ಜೈ ಡಿ ಬಾಸ್. ಫಸ್ಟ್ ಹಾಫ್ ಇಲ್ಲ, ಸೆಕೆಂಡ್ ಹಾಫ್ ಸ್ವಲ್ಪ ಚೆನ್ನಾಗಿತ್ತು ಮೂವಿ.
ಹೌದು ನೋಡಕ್ಕೆ ಬಿಡಲ್ಲ ಏನಿಸ್ತು ಸಿನಿಮಾ ಸರ್ ಹೇಗಿದೆ ಸರ್ ಸಿನಿಮಾ ಡ್ರೈವರ್ ಇಲ್ಲಿ ಒಂದು ಹೊಸ